ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಷ್ಟು ಮುಖ್ಯನೋ ವರ್ಷಾರಂಭಕ್ಕೆ ಹೋಳಿಗೆ ಅಥವಾ ಒಬ್ಬಟ್ಟು ಕೂಡ ಅಷ್ಟೇ ಮುಖ್ಯ. ಈ ಸತಿ ಯುಗಾದಿ ಹಬ್ಬಕ್ಕೆ ಸೂಪರ್ ಹೆಲ್ದಿ ಆಗಿರುವಂತಹ ಈ ಕಾಯಿ ಒಬ್ಬಟ್ಟನ್ನ ಟ್ರೈ ಮಾಡಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಹಾಕೊಂಡಿದ್ದೀನಿ. ನಂತರ ತುಪ್ಪನ ಸೇರಿಸ್ಕೋಬೇಕು. ನಾನಿಲ್ಲಿ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಇಂದ ಕೌಗಿ ಮತ್ತೆ ತೆಂಗಿನಕಾಯಿನ ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಸೂಪರ್ ಸಾಫ್ಟ್ ಆಗಿ ಕಲಿಸ್ಕೋಬೇಕು. ನಂತರ ಸ್ವಲ್ಪ ಎಣ್ಣೆನ ಹಾಕಿ ಈ ತರ ಫ್ಲಾಟ್ ಮಾಡಿ 1 ಗಂಟೆಯಿಂದ 2 ಗಂಟೆಗಳ ಕಾಲ ಅದನ್ನ ನೆನೆಸ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಬೆಲ್ಲ, ತೆಂಗಿನಕಾಯಿನ ಹಾಕಿ ರುಬ್ಕೊಂಡು ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ರುಬ್ಬಿ ಇಟ್ಕೊಂಡಿರುವಂತದನ್ನ ಇದ್ರೊಳಗಡೆ ಸೇರಿಸ್ಕೊಂಡು ಸಿಮ್ ನಲ್ಲಿ ಇಟ್ಕೊಂಡು ಇದನ್ನ ಹುರಿಬೇಕು. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಕಂಪ್ಲೀಟ್ ಆಗಿ ಕೂಲಾದ ನಂತರ ಈ ತರ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಕಣಕ ಕೂಡ ಸೂಪರ್ ಸಾಫ್ಟ್ ಆಗಿ ರೆಡಿ ಆಗಿರುತ್ತೆ. ಇದನ್ನ ಈ ತರ ಸ್ವಲ್ಪನೇ ತಗೊಂಡು ಬಾಳೆ ಎಲೆ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಕಣಕನ ಈ ತರ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ ನ ಹಾಕಿ ಎಲ್ಲೂ ಕೂಡ ಓಪನ್ ಆಗದೆ ಇರೋ ತರ ಕ್ಲೋಸ್ ಮಾಡ್ಕೊಂಡು ಒಬ್ಬಟ್ಟನ್ನ ತಟ್ಕೋಬೇಕಾಗತ್ತೆ. ಲಟ್ಟಣಿಗೆನ ಬಳಸಿ ಸಹ ನಾವು ಇದನ್ನ ಲಟ್ಟಿಸ್ಕೋಬಹುದು. ಕೈಯಿಂದನೇ ಆರಾಮಾಗಿ ಇದನ್ನ ತಟ್ಕೋಬಹುದು. ನಂತರ ತವನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕಿ ತಟ್ಟಿರುವಂತಹ ಒಬ್ಬಟ್ಟನ್ನ ಈ ತರ ತವ ಮೇಲೆ ಹಾಕಿ ಎರಡೂ ಸೈಡು ಕೂಡ ತುಪ್ಪನ ಹಾಕಿ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಆಗಿ ಹಾಗೆ ಸೂಪರ್ ಹೆಲ್ದಿ ಆಗಿರುವಂತ ಹಾಗೆ ಸಕ್ಕ ಟೇಸ್ಟಿ ಆಗಿರುವಂತ ಕಾಯಿ ಒಬ್ಬಟ್ಟು ರೆಡಿ ಆಗಿರುತ್ತೆ. ಈ ಯುಗಾದಿ ಹಬ್ಬಕ್ಕೆ ಈ ಸೂಪರ್ ಹೆಲ್ದಿ ಆಗಿರುವಂತ ಕಾಯಿ ಒಬ್ಬಟ್ಟನ್ನ ಟ್ರೈ ಮಾಡಿ.